10 कबड्डी, 9 कबड्डी, 8 कबड्डी, 7 कबड्डी, 6 कबड्डी, 5 कबड्डी, 4 कबड्डी, 3 कबड्डी, 2 कबड्डी, 1 कबड्डी, ಕಬಡ್ಡಿ. ಇದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಧುಂಡೇರಂಗಡಿ ಗ್ರಾಮ ಕಣ್ರಿ. ಆ ಗ್ರಾಮದಲ್ಲಿ ಧ್ವನಿಕಾ ಸ್ಟುಡಿಯೋನ ಸದಸ್ಯರು ಬಂದಿದ್ರು. ಈ ಕಾರ್ಯಕ್ರಮದಲ್ಲಿ ಪ್ರದೀಪ್ನ ಇಂಟರ್ವ್ಯೂ ಮಾಡ್ತಾ ಇದ್ರು. ಈ ಕಾರ್ಯಕ್ರಮ ಮುಂದೇನಾಗ್ತದೆ, ಈ ಸಂದರ್ಶನ ಹೇಗಾಯ್ತು ನೋಡೋಣ ಒಂದು ಸಣ್ಣ ವಿರಾಮದ ಬಳಿಕ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಧ್ವನಿಕಾ ಸ್ಟುಡಿಯೋವನ್ನೇ. RCB ಒಂದು ಗ್ಯಾಂಗ್ ಇದೆ, CSK ಒಂದು ಎನಿಮಿ ತರ. ನಿಮ್ಗೆ ಗೊತ್ತುಂಟಲ್ಲ, RCB CSK ಕಂಡ್ರೆ ಆಗೋದಿಲ್ಲ, ಆ ಥರ ಗ್ಯಾಂಗ್ ಇದೆ ನಮ್ಮೂರಲ್ಲಿಯೂ ಕೂಡ ಹಾಗೆ ಇದೆ. ಅದು ಆವತ್ತು ಒಂದಿನ ಎಂತ ಆಯಿತು, ನಾವು ಗಲಾಟೆ ಮಾಡ್ತಾ ಇದ್ವಿ ಮೆಸೇಜಲ್ಲಿ ಎಂತೆಂತ ಬಂದಲ್ಲಿ ಮಾತಾಡೋದು. ಅವತ್ತು ಫೈನಲ್ಗೆ RCB ಮತ್ತು ಪಂಜಾಬ್ ಬಂದಿತ್ತು. ಬಿಟ್ಟಾಕ್ಬಾರ್ದು RCB, ನಾವಿದ್ದೇವೆ, ನೀವು ಕೊಡಿ ಕೋಳಿ ಅಂತ. ನಮಸ್ಕಾರ ವೀಕ್ಷಕರೇ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಇಂದು ನಮ್ಮೊಂದಿಗೆ ಇರುವ ವ್ಯಕ್ತಿ ಡಬಲ್ ಡಿಗ್ರಿ ಮಾಡಿದರೂ ಕೂಡ ಒಂದು ಸಣ್ಣ ಕೋಳಿ ಫಾರ್ಮನ್ನು ಇಟ್ಕೊಂಡಿದ್ದಾರೆ. ಹಾಗೂ ನಾಟಕ, ಯಕ್ಷಗಾನ, MC ಮತ್ತು ಇತ್ಯಾದಿಗಳಲ್ಲಿ ಗುರುತಿಸಿ ಕೂಡ ಕೊಂಡಿದ್ದಾರೆ. ಬನ್ನಿ ಮಾತಾಡಿಸೋಣ. ಪ್ರದೀಪ್ ಶೆಟ್ಟಿ ಕುಕ್ಕುಜೆ ಅವರು, ಬನ್ನಿ ಅವರನ್ನು ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ಕಾರ. ಮೊದಲು ಡಬಲ್ ಡಿಗ್ರಿ ಆಗಿದೆ ನಿಮ್ಮದು, ಆದರೂ ಒಂದು ಸಣ್ಣ ಕೋಳಿ ಫಾರ್ಮನ್ನು ಇಟ್ಕೊಂಡಿದ್ದೀರಿ, ಯಾಕೆ ಅಂತ? ಕೆಲಸದಲ್ಲಿ ಅದೇ ಕೆಲಸ ಇದೇ ಕೆಲಸ ಆಗಬೇಕಾಗಿಲ್ಲ, ಹಾಗಾಗಿ ನಾನು ಕಲ್ತದ್ದು M.Com. ಆದರೆ ಕೆಲಸ ಅದೇ ಬೇಕಂತಿಲ್ಲ, ನಮಗೆ ಕೆಲಸಕ್ಕೆ ಜೀವನಕ್ಕೆ ಎಷ್ಟು ಬೇಕಷ್ಟು ದುಡಿಯುವುದು. ನಾವು ಡಬಲ್ ಡಿಗ್ರಿ ಮಾಡಿದ್ದೇವೆ ಅಂತ ನಮ್ಮಲ್ಲಿ ಒಂದು ಅಹಂ ಇಲ್ಲ, ಹಾಗಾಗಿ ಸಿಕ್ಕಿದ ಕೆಲಸಕ್ಕೆ ಹೋದದ್ದು ನಾನು. ಅಂದರೆ ಸ್ಟಾರ್ಟಿಂಗ್ ಸಿಕ್ಕಿತ್ತು ಒಳ್ಳೆ ಕೆಲಸ, ಅಪೋಲೋ ಕಂಪನಿಯಲ್ಲಿದ್ದೆ. ಕಾರಣಾಂತರದಿಂದ ಕೋಳಿ ಫಾರ್ಮ್ ಇಡುವಾಗೆ ಆಯಿತು ಊರಲ್ಲಿ. ಯಾಕಂದರೆ ಗೌರ್ಮೆಂಟ್ ಜಾಬು ಆಯಿತು ಅಂತ ಒಂದು ಇದು ಬಂತು, ಅಂದರೆ ಯಾರೋ ನನಗೆ ಮೋಸ ಮಾಡಿದರು. ಹಾಗಾಗಿ ನಾನು ಆ ಅಪೋಲೋ ಕಂಪನಿಯನ್ನು ಬಿಟ್ಟು ಗೌರ್ಮೆಂಟ್ ಜಾಬ್ ಆಯ್ತು ಅಂತ ನಾನು ಬಿಟ್ಟೆ ಆ ಕೆಲಸ. ಈ ಮೊದಲು ಅಪೋಲೋ ಕಂಪನಿಯಲ್ಲಿ ಇದ್ರಿ? ಹೌದು, ಅಪೋಲೋ ಹೆಲ್ತ್ ಇನ್ಶೂರೆನ್ಸ್ ಅಂತ ಕೆನರಾ ಬ್ಯಾಂಕ್ ಟೈಅಪ್ ಆಗಿತ್ತು. ಉಡುಪಿ ಜಿಲ್ಲೆಯ ಒಂದು ಎಲ್ಲ ಕೆನರಾ ಬ್ಯಾಂಕ್ ಇತ್ತು, ಅದರಲ್ಲಿ ಕೆಲಸದಲ್ಲಿದ್ದೆ. ಮತ್ತು ಆ ಕೆಲಸ ಹೋಗುವಾಗ ನನಗೆ ಪರಿಚಯ ಇಲ್ಲ ಅವ್ರದ್ದು. ಶಿವಮೊಗ್ಗ ಆ ಕಡೆಯವರು ಒಂದು 25-30 ಸಾವಿರ ತಗೊಂಡ್ರು ನನ್ನ ಹತ್ರ. ಒಂದೇ ಸರ್ತಿ ಅಲ್ಲ, ಆಗ ದುಡ್ಡು ಕೂಡ ಇರಲಿಲ್ಲ. 5-5 ಸಾವಿರ, ಅದು ಅದಕ್ಕೆ ಚಾರ್ಜ್ ಇದಕ್ಕೆ ಚಾರ್ಜ್ ಅಂತ ಹೇಳಿ ಗೌರ್ಮೆಂಟ್ ಜಾಬ್ ಆಯಿತು ಅಂತ ಫೇಕ್ ಸರ್ಟಿಫಿಕೇಟನ್ನು, ಅಪಾಯಿಂಟ್ಮೆಂಟ್ ಲೆಟ್ರನ್ನು ನನಗೆ ಕಳಿಸಿ, ನೀನು ಬಿಡು ಈಗಲೇ ಬರಬೇಕಂತ ಹೇಳಿ ಕೆಲಸ ಬಿಡಿಸಿದ್ರು. ಅದರಿಂದ ಮ್ಯಾನೇಜರ್ ಹೇಳಿದರು, ಒಳ್ಳೆ ಇದ್ದರು ನಮ್ಮ ಮ್ಯಾನೇಜರ್, ಬಿಡಬೇಡ, ನೋಡಿ ಕರೆಕ್ಟಾಗಿ ನೋಡಿ ಬಿಡು ಅಂತ. ಆದರೂ ಬಿಟ್ಟು ನಾನು ಅಲ್ಲಿಗೆ ರಿಸೈನ್ ಲೆಟ್ರ್ ಕೊಟ್ಟೆ, ಈ ಕಡೆ ಗೌರ್ಮೆಂಟ್ ಜಾಬಿಂದ. ಅದು ನೋಡುವಾಗ 3-4 ಸರ್ತಿ ಶಿವಮೊಗ್ಗಕ್ಕೆ ಬರಲಿಕ್ಕೆ ಹೇಳಿದ್ರು. ನನಗೆ ಅಲ್ಲಿ ಆದದ್ದು ಈ ಕಡೆ ಅಂತ ಹೇಳಿದರು ಹೆಸರು, ಅದು ನೆನಪು ಬರ್ತಿಲ್ಲ. ಶಿವಮೊಗ್ಗ ದಾಟಿ ಆ ಕಡೆ ಹಾವೇರಿಯಲ್ಲಿ ಜಾಬ್ ಆಗಿದೆ, ನೀರಾವರಿ ಇಲಾಖೆಯಲ್ಲಿ ಅಂತ ಹೇಳಿದರು. ಎಲ್ಲ ಫೇಕ್ ಸರ್ಟಿಫಿಕೇಟ್ ಎಲ್ಲ ಕಳಿಸಿದ್ರು. ನಾನು ಖುಷಿ ಆಯಿತು, ಹೌದಂತ ಎಲ್ಲ 3 ಸರ್ತಿ ಹೋದೆ. ಶಿವಮೊಗ್ಗಕ್ಕೆ ಹೋಗುವಾಗ ಅಲ್ಲಿ ಸಿಗ್ತಾರೆ ಅವರು ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಅಲ್ಲಿ ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಹೋಗೋದು. ಅಲ್ಲಿ ಸಿಕ್ಕಿದಾಗ, ಇವತ್ತು ನಮ್ಮ ಸಾರ್ ಇಲ್ಲ, ನಾಳೆ ನಾನು ಕಾಲ್ ಮಾಡ್ತೇನೆ, ಮತ್ತೆ ವಾಪಸ್ ಬರೋದು. 3 ಸರ್ತಿ ಮಾಡಿದರು. ಮತ್ತೆ ಡೌಟ್ ಬಂದು ನಾನು ಮತ್ತೆ ಅವ್ರ ಬಗ್ಗೆ ತಿಳ್ಕೊಂಡಾಗ ಆ ಜನ ಫೇಕ್ ಅಂತ ಗೊತ್ತಾಯಿತು. ಈಗ ಅದೇ ಕೆಲಸ ತೆಗೆಸಿಕೊಡ್ಲಿಕ್ಕೆ ಏನಾದರೂ ಹಣ ಏನಾದರೂ ತಗೊಂಡಿದ್ರ ನಿಮ್ಮ ಹತ್ರ? 5-5 ಸಾವಿರ ಅಂತ ಒಂದು 30 ಸಾವಿರ ತಗೊಂಡಿದ್ರು. ಆ ಕಾಸು ಹೋಯಿತು, ಎಂತ ಮಾಡೋದು. ಆಗಿನ ಕಾಲದಲ್ಲಿ 5 ಸಾವಿರ ಅಂದರೆ ಈಗಿನ ಒಂದು 20 ಸಾವಿರಕ್ಕೆ ಸಮ. 5-5 ಸಾವಿರ ಅಂದರೆ ಅಷ್ಟು ಕಷ್ಟದಿಂದ ಕೊಟ್ಟದ್ದು, ಅದು ಹೋಯಿತು, ಎಂತ ಮಾಡುವಾಗಿಲ್ಲ. ಅದ ನಂತರ ಕೋಳಿ ಫಾರ್ಮ್ ಇಡೋದು ಹೇಗೆ ಐಡಿಯಾ ಬಂತು ಅಂತ? ನಾನಂದರೆ ಮುಂಚೆಯಿಂದ ಇದು ಕೆಲಸ ರಜೆ ಸಿಕ್ಕಿದಾಗ, ನಾವು 20 ರೂಪಾಯಿಗೆ ದುಡಿದವರು. ಪ್ರೈಮರಿಗೆ ಅಲ್ಲಿ ಶಾಲೆ ಹೋಗುವಾಗ ರಜೆ ಸಿಕ್ಕಿದ ತಕ್ಷಣ ಕೆಲಸಕ್ಕೆ ಹೋಗೋದು. ಯಾಕಂದರೆ ನಮಗೆ ತಂದೆ ಇಲ್ಲ,
ತಾಯಿ ಒಬ್ಬರೇ, ಅಣ್ಣಂದಿರು 3 ಜನ, ತುಂಬ ಬಡತನ. ಅದರಿಂದ ಕೆಲಸಕ್ಕೆ ಹೋಗ್ತಿದ್ವಿ. ಆ ಕೆಲಸದಿಂದ 40 ರೂಪಾಯಿಗೆ ದುಡಿತಿದ್ದೆ ನಾನು ದಿವಸಕ್ಕೆ. ಚಿಕ್ಕಂದಿ ಇರುವಾಗ ನಾನು ಕೋಳಿ ಫಾರಮ್ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅದರಿಂದ ಅದರದ್ದು ಐಡಿಯಾ ಎಲ್ಲ ನನಗಿತ್ತು. ಅದರಿಂದ ಮತ್ತೆ ನಾನು ಎಂತ ಮಾಡೋದು, M.Com ಕಲಿತರು ಕೋಳಿ ಅಂಗಡಿ ಇಟ್ಟಾಗ ಕೆಲವರು ಹೇಳಿದರು, ಎಂತ ಮಾರೆ M.Com ಮಲ್ತದ್ದು ಕೋರ್ದಂಗಡಿ ಕೋರಿಗೆ ಹೊಚ್ಚೋಣ ಅಂತ ಹೇಳ್ತಿದ್ರು. ಅದೆಲ್ಲ ಲೆಕ್ಕ ಮಾಡಲಿಲ್ಲ ನಾನು. ನನಗೆ ಕೆಲಸ ಆಗಬೇಕಿತ್ತು. ಕೋಳಿ ಫಾರ್ಮ್ ರೆಂಟಿಗೆ ನಮ್ಮ ಒಳ್ಳೆ ರಾಜಣ್ಣ ಅಂತ ಇದ್ದಾರೆ, ಅವರ ಅಂಗಡಿಯಲ್ಲಿ ರೆಂಟ್ ತಗೊಂಡು ಕೋಳಿ ಅಂಗಡಿಯಲ್ಲಿ ಈಗ ಕೆಲಸ ಮಾಡ್ತಿದ್ದೇನೆ. 6 ವರ್ಷ ಆಯಿತು. ಒಳ್ಳೆ ನಮ್ಮ ಊರಿನಲ್ಲೆಲ್ಲ ಸಹಕಾರ ಒಳ್ಳೆ ಇದೆ, ಬರ್ತಾರೆ ಕೋಳಿ ಅಂಗಡಿಗೆ. ಇನ್ನು ನಾಟಕದ ಕಡೆ ನಿಮ್ಮ ಆಸಕ್ತಿ ಹೇಗೆ ಬಂತು ಅಂತ, ಅಂದರೆ ಬಾಲ್ಯದಿಂದಲೂ ನಾಟಕದ ಕಡೆ ಆಸಕ್ತಿ ಇತ್ತ ಅಥವಾ ಯಾವುದಾದ್ರೂ ನಾಟಕ ನೋಡಿ ನಾಟಕ ಮಾಡಬೇಕಂತ ಆಸೆ ಆಯಿತಾ, ಹೇಗೆ? ನಾಟಕದ ಬಗ್ಗೆ ತುಂಬ ಆಸಕ್ತಿ ಇತ್ತು. ಯಾಕಂದರೆ ಚಿಕ್ಕಂದಿ ಇರುವಾಗ ನಾವು ಈ ಛದ್ಮವೇಷ, ಮಿಮಿಕ್ರಿ ಅದೆಲ್ಲ ಆ್ಯಕ್ಟಿಂಗ್ ಎಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಕಲ್ತ್ಕೊಂಡಿದ್ವಿ. ಟಿ ವಿಯಲ್ಲೇ ಇರಲಿಲ್ಲ ಆಗ, ಮೊಬೈಲ್ ಕೂಡ ಇರಲಿಲ್ಲ ನಮ್ಮ ಹತ್ರ. ಆದರೆ ಇದೆಲ್ಲ ಮಿಮಿಕ್ರಿ ಎಲ್ಲ ಮಾಡ್ತಾ ಮಾಡ್ತಾ ಪ್ರೈಮರಿ ದಾಟಿ ಹೈಸ್ಕೂಲ್ ನಾನು ಮುನಿಯಲಲ್ಲಿ ಮಾಡಿದ್ದು. ಮುನಿಯಲ್ ಆದ ನಂತರ ವಾಪಸ್ಸು ಕುಕ್ಕುಜ್ಜಿಗೆ ಬಂದೆ ಕಾಲೇಜ್ಗೆ. ಕಾಲೇಜ್ ಆದ ನಂತರ ಫಸ್ಟ್ ಇಯರ್ PUCಯಲ್ಲಿದ್ದೆ. ಆವತ್ತು ಫಸ್ಟ್ ನಾಟಕ ನಮ್ಮ ಇಲ್ಲಿ ಊರಲ್ಲಿ ಶಾಲಾ ವಾರ್ಷಿಕೋತ್ಸವ ಅಂತ ಆಯಿತು. ಆವತ್ತು ನನ್ನನ್ನು ಹಾಕ್ಕೊಂಡ್ರು ನಮ್ಮ ಹರೀಶ್ ಪಂಚಮಿ ಅಂತ, ಅವರು ನನ್ನನ್ನು ನಾಟಕಕ್ಕೆ ಹಾಕ್ಕೊಂಡು ಈಗ ಒಂದು ಸುಮಾರು 100ಕ್ಕೂ ಹೆಚ್ಚು ನಾಟಕದಲ್ಲಿ ಅಭಿನಯ ಮಾಡಿದ್ದೇನೆ. ಒಂದು ನಮ್ಮ ಟೀಮ್ ಅಲ್ಲದೆ ಬೇರೆ ಬೇರೆ ಟೀಮಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡಿ ಈಗ ತೊಂದರೆ ಇಲ್ಲ, ವರ್ಷಕ್ಕೊಂದು 10-15 ನಾಟಕ ಮಾಡ್ತೇನೆ. 100ಕ್ಕೂ ಹೆಚ್ಚು ನಾಟಕ ಮಾಡಿದ್ದೀನಿ ಅಂತ ಹೇಳಿದ್ರಿ. ಯಾವುದಾದ್ರೂ ಒಂದು ಪಾತ್ರ ನಿಮಗೆ ತುಂಬ ಇಷ್ಟವಾದ ಪಾತ್ರ ಅಂತ ಉಂಟಾ? ನಮಗೆ ಆ್ಯಕ್ಟಿಂಗಲ್ಲಿ ಹಾಸ್ಯ, ಕಾಮಿಡಿ ಕೊಡೋದು. ಸೀರಿಯಸ್ ರೋಲ್ ಕೂಡ ಮಾಡಿದ್ದೇನೆ. ತುಂಬ ಇಷ್ಟ ಅಂದರೆ ಕಾಮಿಡಿ, ಜನರನ್ನು ನಗಿಸುವಂಥದ್ದು ತುಂಬ ಒಂದು ಖುಷಿ ಆಗ್ತದೆ. ಇಷ್ಟವಾದ ರೋಲ್ ಅಂದರೆ ಇದು ಕುಡಿ, ಅದೇ ರೋಲ್ ಕೊಡೋದು ಎಲ್ಲ ನಾಟಕದಲ್ಲೂ ನನಗೆ. ಮತ್ತು ಹಾಗಂತ ಅದೇ ರೋಲ್ ಮಾಡ್ಕೊಂಡು ಬಂದಿಲ್ಲ, ಶ್ರೀವೇಶ ಕೂಡ ಅಜ್ಜಿಯ ರೋಲ್ ಮಾಡಿದ್ದೇನೆ ಕಾಮಿಡಿಯಲ್ಲಿ. ಮತ್ತು ಹುಡುಗಿದ್ದು ಮಾಡಿಲ್ಲ, ಅಜ್ಜಿ ರೋಲ್ ಮಾಡಿದ್ದೇನೆ. ಮತ್ತು ವಿಲನ್ ಕೂಡ ಮಾಡಿದ್ದೇನೆ, ಅಜ್ಜನ ರೋಲ್ ಮಾಡಿ ವಿಲನ್ ಕೂಡ ಮಾಡಿದ್ದೇನೆ. ಒಂದು ಕಲಾವಿದನಿಗೆ ಅದೇ ರೋಲ್ ಬೇಕು ಇದೇ ರೋಲ್ ಬೇಕಂತಿಲ್ಲ, ಕೊಟ್ಟ ರೋಲ್ ಮಾಡೋದು ನಾವು. ಆಗೋದಿಲ್ಲ ಅಂತ ಹೇಳೋದಿಲ್ಲ ಯಾವುದೇ ಕಾರಣಕ್ಕೂ. ನಿಮ್ಮ ಪರ್ಸ್ನಾಲಿಟಿ ನೋಡಿದರೆ ವಿಲನ್ ರೋಲ್ಗೆ ಸೂಟ್ ಆಗ್ಬೋದಂತ ಹೇಳ್ಬೋದು. ಆದರೂ ಹೇಗೆ ನೀವು ಹಾಸ್ಯಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡ್ರಿ ಅಂತ? ನಮಗೆ ಅಂದರೆ ಮಾತಾಡುವ ಸ್ಕಿಲ್, ನಾವು ಮಾತಾಡೋದು ಕಾಮಿಡಿ ವಾಯ್ಸ್ ನಮ್ಮದು. ವಿಲನ್ ವಾಯ್ಸು ಬರುತ್ತೆ, ಆಗೋದಿಲ್ಲ ಅಂತಲ್ಲ. ನಮ್ಮದು ವಾಯ್ಸ್ ಕಾಮಿಡಿ. ನಮ್ಮ ಊರಲ್ಲೆಲ್ಲ ನಮ್ಮನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಪೈಪಣ ಎಲ್ಲ ಕಾಮಿಡಿ ಮಾಡ್ತಾ ಇರ್ತೇನೆ. ಹಾಗಾಗಿ ಅದು ಸ್ಕಿಲ್ ನಮಗೆ ಕಾಮಿಡಿಯಲ್ಲಿ ಬಂದದ್ದು. ನಾಟಕ ಹೊರತುಪಡಿಸಿ ನೀವು ಯಕ್ಷಗಾನದಲ್ಲೂ ಕೂಡ ಗುರುತಿಸಿಕೊಂಡಿದ್ದೀರಿ. ಯಕ್ಷಗಾನದ್ದು ಜರ್ನಿ ಹೇಗೆ ಶುರುವಾಯಿತು ಅಂತ? ಯಕ್ಷಗಾನ ಹೇಗಂದರೆ, ನಾವು ನಾಟಕದಲ್ಲಿ ಗುರುತಿಸಿಕೊಂಡ ಕಾರಣ ಹಾಸ್ಯನೇ ಮಾಡ್ತಿದ್ದದ್ದು. ಹಾಗಾಗಿ ನಮ್ಮ ಊರಲ್ಲೇ ಲಕ್ಷ್ಮೀ ಜನಾರ್ದನ ಯಕ್ಷಗಾನ ಕಲಾ ಸಂಘ ರಿಜಿಸ್ಟರ್ ದೊಂಡೆರಂಗಡಿ ಅಂತ, ಅಲ್ಲಿ ಒಂದು ಪಾತ್ರ ಕೊಟ್ಟರು. ನಾನು ಹೇಳಿದೆ, ಕುಣಿತ ಎಲ್ಲ ಬರುವುದಿಲ್ಲ ನಮಗೆ, ತೊಂದರೆ ಇಲ್ಲ, ನನಗೆ ಹಾಸ್ಯದೇ ಕೊಡುವ, ಬಂದು ಕುತ್ಕೊಂಡ್ರೆ ಆಯಿತು, ಹಾಸ್ಯ ಮಾಡಿದರೆ ಆಯಿತು ಅಂತ ಹೇಳಿದರು. ಎಂಥ ಹಾಸ್ಯ ನೋಡುವಾಗ ನಮ್ಮ ಕೋಟಿ ಚೆನ್ನಯ್ಯದಲ್ಲಿ ರಾಮ ಜೋಯಿಸರ ಪಾತ್ರ, ಅವರ ಕೋಟಿ ಚೆನ್ನಯ್ಯರು ಇದರಲ್ಲಿರ್ತಾರೆ ಕೂತ್ಕೊಂಡು ಹಾಸ್ಯ. ಅದು ಇಡೀ ಅವ್ರದ್ದು ಹಿಸ್ಟ್ರಿ ಹೇಳ್ತಾ ಹೋಗೋದು, ಅವ್ರದ್ದೊಂದು ಭವಿಷ್ಯವನ್ನು. ಆ ರೋಲ್ ಕೊಟ್ಟಿದ್ದರು. ಒಂದು 8 ಶೋ ಮಾಡಿದ್ದೇವೆ ಅದರಲ್ಲಿ. ಮತ್ತು ಬೇರೆ ಈ ಅಂತ ಹೇಳ್ತಾರೆ ಯಕ್ಷಗಾನದಲ್ಲಿ ರಕ್ಕಸರ, ಅದೊಂದು ಪಾತ್ರ ಒಂದು 2 ಸರ್ತಿ ಮಾಡಿದ್ದೇನೆ. ಕೋಟಿ ಚೆನ್ನಯ್ಯದಲ್ಲಿ ಮಾಡಿದ್ದು. ಯಕ್ಷಗಾನ ಮಾಡಿಲ್ಲ ಅಂತ ಹೇಳೋದಕ್ಕೆ ಒಂದು ರೋಲ್ ಮಾಡಿದ್ದೇನೆ, ರಾಮ ಜೋಯಿಸರದ್ದು. ಇನ್ನು ನೀವು ಬಲೆ ತೆಲಿಪಲೆ ಕೂಡ ಹೋಗಿದ್ರಿ ಅಂತ ಕೇಳ್ಪಟ್ಟೆ. ಹಾಂ, ಅದು ಹೇಗೆ ಆಯಿತು ಅಂತ? ಬಲೆ ತೆಲಿಪಲೆ ಅಂದರೆ ಆಗ ಭಾರಿ ಫೇಮಸ್ ಇತ್ತು. ನಾವು ಸೀಸನ್ 5 ಹೋದದ್ದು ಮೋಸ್ಟ್ಲಿ. ಹೌದು, ಅದು ಸೀಸನ್ 1, 2 ಎಲ್ಲ ನೋಡ್ಕೊಂಡು ಬರ್ತಿದ್ವಿ. ಭಾರಿ ಒಂದು ಆಸಕ್ತಿ ಇತ್ತು. ನಾಟಕ ಎಲ್ಲ ಊರಲ್ಲೆಲ್ಲ ಮಾಡ್ತಿದ್ದು. ನಾವು ಕೂಡ ಒಂದು ಟೀಮ್ ಕಟ್ಟುವ ಅಂತ. ಆಗ ಶ್ರೀಶ ಹೇಳ್ತಾರೆ, ಅವರು ಶಕಲಕ ಬೂಮ್ ಬೂಮ್ ಚಿತ್ರದ ನಿರ್ದೇಶಕರು, ಕಿರಿಯ ನಿರ್ದೇಶಕರು ತುಳುನಾಡಲ್ಲಿ. ಅವರು ಚಿಕ್ಕಂದಿದ್ದಾಗ ನಾವೆಲ್ಲ ಒಟ್ಟಿಗೆ ಇದ್ದದ್ದು. ಅವರೊಂದು ನಮ್ಮಲ್ಲಿ ಟೀಮ್ ಕಟ್ಟಿತ್ತು.
ಟೀಮ್ ಕನಸು ಕರ್ತಲ್ಲ ಅಂತ ಹೆಸರಿಟ್ಟು ಒಂದು ಸತಿ ಹೋದದ್ದು ಸೀಸನ್ 5ಅಲ್ಲಿ. ಹಾಗೆ ಹೋಗುವಾಗ ಫಸ್ಟ್ ಶೋ ನಮಗೆ ಅಂತ ಗೊತ್ತಿಲ್ಲ, ನಾವೇ ಒಂದು 4 ಜನ, ಪ್ರಶಾಂತ್, ಶ್ರೀಶ, ನಾನು, ಅಶೋಕ್ ಅಂತ 4 ಜನ. ಮ್ಯೂಸಿಕ್ ನಿತಿನ್ ಎಣ್ಣೋಳೆ ಅವರಿಂದ ಕಟ್ಕೊಂಡು ಹೋದದ್ದು. ಅಲ್ಲಿ ಫಸ್ಟು ಆಡಿಷನಲ್ಲಿ ನಮ್ಮದು ಆ್ಯಕ್ಟಿಂಗ್ಗೆ ಒಂಥರ ಸರಿಯಾಗಿಲ್ಲ ಕಾಣುತ್ತೆ, ಹಾಗಾಗಿ ಸೆಲೆಕ್ಟ್ ಆಗಲಿಲ್ಲ. ಅವರು ಹೇಳಿದರು, ಅವರು ಇದು ತೀರ್ಪುಗಾರ ಜಡ್ಜ್ ಮಾಡುವಾಗ ನಮಗೆ ಮನಸ್ಸಲ್ಲಿ ಅಂದ್ಕೊಂಡು ಒಂದು ಪೋಂಡಿಯಾ ಅಂತ. ಬಂದು ನೋಡಿದಾಗ ಮತ್ತೆ ಕಾಲ್ ಬಂತು ಅವ್ರದ್ದು, ನೀವು ಸೆಲೆಕ್ಟ್ ಆಗಿದ್ರಿ ಅಂತ. ಖುಷಿ ಆಯಿತು. ಮತ್ತೊಂದು ಇದಕ್ಕೆ ಕ್ವಾರ್ಟರ್ ಫೈನಲ್ ಅಂತ ಅದಕ್ಕೊಂದು ನಾಟಕ ಇದು ಸ್ಕಿಟ್ ರೆಡಿ ಮಾಡ್ಕೊಂಡು ಹೋದ್ವಿ, ಅಲ್ಲಿಯೂ ಕೂಡ ಸೆಲೆಕ್ಟ್ ಆಯಿತು. ಕ್ವಾರ್ಟರ್ ಫೈನಲ್ ಆಗಿ ಸೆಮಿಫೈನಲಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು. ಅಲ್ಲಿ ಮಾತ್ರ ಫೈನಲ್ಗೆ ಬರಲಿಕ್ಕೆ ಆಗಲಿಲ್ಲ. 4 ಶೋ ಕೊಟ್ಟಿದ್ವಿ, ಆಡಿಷನ್, ಮೆಗಾ ಆಡಿಷನ್, ಕ್ವಾರ್ಟರ್ ಫೈನಲ್, ಸೆಮಿ, 4 ಸ್ಕಿಟ್ಟನ್ನು ಮಾಡಿದ್ದೇವೆ ಬಲೆ ತೆಲುಪಲ್ಲಿ ಸೀಸನ್ 5 ಮೋಸ್ಟ್ಲಿ. ಅಲ್ಲಿ ಮಾಡಿ ನಮ್ಮದು ತೊಂದರೆ ಇಲ್ಲ. ಅಲ್ಲಿ ಹೇಳ್ತಿದ್ರು, ನೀವೊಂದು 4 ಜನ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಲ್ಲಿ ತನಕ ಸೆಮಿ ತನಕ ಬಂದಿದ್ರಿ ಅಲ್ಲ, ಇದು ನೀವು ಬಲೆ ತೆಲುಪಲ್ಲಿ ಗೆದ್ದಾಗೆ ಹಾಗೆ ಅಂತ. ಇನ್ನು ನೀವು ಕ್ರಿಕೆಟ್ ಕಮೆಂಟ್ರಿ ಆಗ್ಬೋದು, ಕಬಡ್ಡಿಯಲ್ಲಿ ಕಮೆಂಟ್ರಿ ಆಗ್ಬೋದು, ಮತ್ತೆ MC ಕೂಡ ಮಾಡ್ತೀರಿ ಅಂತ ಕೇಳ್ಪಟ್ಟೆ. ಈ ಒಂದು ಟ್ಯಾಲೆಂಟ್ ಹೇಗೆ ಬಂತು ಅಂತ ನಿಮಗೆ? ನಮಗೆ ಕಮೆಂಟ್ರಿ ಟ್ಯಾಲೆಂಟ್ ಇರಲಿಲ್ಲ. ಈ ಗಣೇಶೋತ್ಸವಕ್ಕೆ ಇಲ್ಲಿ ಮ್ಯಾಚ್ ಎಲ್ಲ ಆಗ್ತಿತ್ತು, ಕಬಡ್ಡಿ, ಕ್ರಿಕೆಟ್ ಮತ್ತು ವಾಲಿಬಾಲ್ ಎಲ್ಲ. ಆ ಸಮಯದಲ್ಲಿ ಒಂದು 15 ವರ್ಷ ಹಿಂದೆ ನಮ್ಮ ಊರಲ್ಲಿ ನಾನು ಸ್ವಲ್ಪ ಕಾಮಿಡಿ ಎಲ್ಲ ಮಾತಾಡ್ತಾ ಇದ್ದೆ. ಆಗ ಅಲ್ಲಿ ಶಾಲೆದ್ದು ಒಂದು ಮೈಕ ಇತ್ತು, ನಮ್ಮ ಶಂಕರ್ ನಾಯ್ಕ ಅಂತ ದೈಹಿಕ ಶಿಕ್ಷಕರು ಅವರು, ಮತ್ತು ಅರವಿಂದ್ ಹೆಗ್ಡೆ ಅಂತ, ಅವರು ಈಗ ಇಲ್ಲ ನಮ್ಮೊಂದಿಗೆ. ಅವ್ರದ್ದು ಮುಂಚೆ ಮಾತಾಡ್ತಿದ್ರು, ಕಮೆಂಟ್ರಿ ಎಲ್ಲ ಮಾಡ್ತಿದ್ರು. ಅವರು ನನಗೆ ಕೊಟ್ಟರು ಮೈಕ, ನೀನು ಮಾತಾಡು ಅಂತ. ಅಲ್ಲಿಂದ ಕಬಡ್ಡಿ ಆಗ್ಬೋದು, ಕ್ರಿಕೆಟ್, ವಾಲಿಬಾಲ್ ಈ ಥರ ಕಮೆಂಟ್ರಿ ಮಾಡಲಿಕ್ಕೆ ನನಗೆ ಆಸಕ್ತಿ ಬಂತು. ಅಲ್ಲಿಂದ ಹುಟ್ಟಿದ್ದು ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ದೊಂಡೆರಂಗಡಿ, ಅಲ್ಲಿ ಕೊಟ್ಟಂಥ ಮೈಕ ಕಮೆಂಟ್ರಿಗೆ. ಈಗ ನಾನು ಕಮೆಂಟ್ರಿಯಲ್ಲಿ NR ಪುರ, ಘಟ್ಟ ಸೈಡ್, ಚಿಕ್ಕಮಂಗ್ಳೂರು ಆ ಕಡೆ ಕಮೆಂಟ್ರಿ ಎಲ್ಲ ಹೋಗಿದ್ದೆ, ಒಂದು 5-6 ಸರ್ತಿ ಹೋಗಿದ್ದೆ. ಈಗ ಹೋಗ್ಲಿಕ್ಕೆ ಆಗೋದಿಲ್ಲ, ಕರೀತಾರೆ, ಅಂಗಡಿ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ಟೈಮ್ ಸಿಗೋದಿಲ್ಲ. ಹಾಗಾಗಿ ವಾಲಿಬಾಲ್ ಕೂಡ ಹೋಗಿದ್ದೇನೆ. ಇನ್ನು ಕಬಡ್ಡಿ ಹಾಗೂ ಕ್ರಿಕೆಟ್ಗೆ ಕಮೆಂಟ್ರಿ ಮಾಡ್ತಿದ್ರಿ, ಅದರದ್ದು ಸ್ವಲ್ಪ ತುಣುಕು ಅಂತ ಏನಾದರೂ ಹೇಳಿ ಅಂತ ಹೇಳಿದರೆ ಹೇಗೆ ಹೇಳ್ತೀರಿ? ಕಬಡ್ಡಿ ಕ್ರಿಕೆಟಿದ್ದು ಕಮೆಂಟ್ರಿ ಒಂದು 5-6 ವರ್ಷದಿಂದ ಈಗ ಮಾಡ್ತಾ ಇಲ್ಲ. ಆದರೂ ಮೊನ್ನೆ ಎಲ್ಲ ನಮ್ಮದು ಯತೀಶ್ ಅಣ್ಣನ ಅಭಿಮಾನಿ ಯತೀಶ್ ಟ್ರೋಫಿ ಎಲ್ಲ ಆಯಿತು, ಅಲ್ಲಿಗೆ ವಿಜಯ್ ಅತ್ತಾಜೆ ಅವರೆಲ್ಲ ಬಂದರು, ಅವರೊಟ್ಟಿಗೆ ಶೇರ್ ಮಾಡಿದ್ವಿ ನಾವಿಬ್ಬರೇ. 2 ಮೊನ್ನೆ ಆದದ್ದು ಡಿಸೆಂಬರಲ್ಲಿ. ಅದಕ್ಕಿಂತ ಮುಂಚೆ ಕೂಡ ಕಾಂಗ್ರೆಸ್ ಅವ್ರದ್ದು ವತಿಯಿಂದ ಒಂದು ದೊಡ್ಡ ಮಟ್ಟದ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾಟ ಆಯಿತು, ಅಲ್ಲಿ ಕೂಡ ನಾನು ಮತ್ತು ವಿಜಯ್ ಅತ್ತಾಜೆ ಅವರು ಇಬ್ಬರೇ ಕಮೆಂಟ್ರಿ ಮಾಡಿದ್ದು. ಕಬಡ್ಡಿ ಹೇಳೋದಾದರೆ ಇದ್ದೆ, ನಾವು ಆ ಕಡೆ ಘಟ್ಟ ಎಲ್ಲ ಆ ಕಡೆ ಚಿಕ್ಕಮಂಗ್ಳೂರು ಸೈಡ್ ಎಲ್ಲ ಹೋದರೆ ಅದು ಮೈಕೆಟ್ರೆ ಒಂದು ಸ್ಟೈಲೇ ಬೇರೆ, ಅದು ಹೇಳುವಾಗ ಈ ಪ್ರೋ ಕಬಡ್ಡಿಗೆ ಥರ 10 ಕಬಡ್ಡಿ, 9 ಕಬಡ್ಡಿ, 8 ಕಬಡ್ಡಿ, 7 ಕಬಡ್ಡಿ, 6 ಕಬಡ್ಡಿ, 5 ಕಬಡ್ಡಿ, 4 ಕಬಡ್ಡಿ, 3 ಕಬಡ್ಡಿ, 2 ಕಬಡ್ಡಿ, 1 ಕಬಡ್ಡಿ, ಹಾಗೆಲ್ಲ ಹೇಳ್ತೇವೆ. ಅದು ಮೈಕ ಸಿಕ್ಕಿದ್ರೆ ಜೋಶ್ ತುಂಬ ಜಾಸ್ತಿ ಅಲ್ಲ, ಹಾಗೆಲ್ಲ ಮಾಡ್ತಿದ್ದೆ ಟೀಮ್ ಎಲ್ಲ ಕರೆಯುವಾಗ. MC ಕಮೆಂಟ್ರಿ ಎಲ್ಲ ಮಾಡ್ತಿದ್ದದ್ದು ಅಂಗಡಿ ಹಾಕುವ ಮೊದಲ ಹೇಗೆ ಅಂತ? MC ಕಮೆಂಟ್ರಿ ಎಲ್ಲ ಹೋಗ್ತಿದ್ದದ್ದು ಮೊದಲು ಹೋಗ್ತಿದ್ದೆ, ಎಲ್ಲ ಫಂಕ್ಷನ್ ಅಟೆಂಡ್ ಆಗ್ತಿದ್ದೆ, ಹೇಳಿದಕ್ಕೆ ಎಲ್ಲ ಹೋಗ್ತಿದ್ದೆ. ಆದರೆ ಈಗ ಅಂಗಡಿ ಹಾಕಿದ್ರಿಂದ 6 ವರ್ಷದಿಂದ ಮಧ್ಯಾಹ್ನದ ಪ್ರೋಗ್ರಾಮ್ಗೆ ಹೋಗಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಈಗ ಜನ ಕೂಡ ಕೋಳಿ ಅಂಗಡಿಗೆ ಸಿಗೋದು ತುಂಬಾ ಕಷ್ಟ, ಯಾರು ಕರೆಕ್ಟಾಗಿ ನಿಲ್ಲಲ್ಲ ಕೋಳಿ ಅಂಗಡಿ ಅಂತ ಅಷ್ಟಾಗಿ ತಿಳ್ಕೊಳ್ತಾರೆ. ಹಾಗಾಗಿ ಜನ ಇಲ್ಲದ ಕಾರಣ ನಾನು ಕೆಲವೊಂದು ನಿರೂಪಣೆಯನ್ನು ಬಿಡ್ತೇನೆ. ಮಧ್ಯಾಹ್ನ ಎಲ್ಲ ಸಿಕ್ಕಿದ್ದೆ, ರಾತ್ರಿ ಸಿಕ್ಕಿದರೆ ಹೋಗ್ತೇನೆ, ಬಿಡುವುದಿಲ್ಲ, ಅಂಗಡಿ ಬಂದ್ ಮಾಡಿ ಆದರೂ ಹೋಗ್ತೇನೆ. ನಿರೂಪಣೆಯಲ್ಲಿ ತುಂಬ ಒಂದು 500ಕ್ಕೂ ಹೆಚ್ಚು ಈ ಮದುವೆದ್ದು, ಮೆಹಂದಿ, ಬರ್ಡೇ, ರಿಸೆಪ್ಷನ್, ಬಾಯಕೆ ಅಂಥ ಕಾರ್ಯಕ್ರಮ ಎಲ್ಲ ನಿರೂಪಣೆ ಮಾಡ್ತೇನೆ. ಅದರೊಂದಿಗೆ ನಾನು ಕೂಡ ಇದು ವಾಯ್ಸ್ ಓವರ್ ಕೊಡ್ತೇನೆ, ಯಾವುದೇ ಒಂದು
ಕಾಲದ್ದಾಗಿರ್ಬೋದು, ಯಕ್ಷಗಾನ, ಮತ್ತು ಇಂಥ ಗ್ರಾಮ ಪಂಚಾಯತ್ತು ಪ್ರಕಟಣೆ ನೋಟಿಸ್ ಎಲ್ಲ ಇರ್ತದಲ್ಲ, ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡ್ತೇನೆ. ಹಾಗೆ ತುಂಬ ಕೊಟ್ಟಿದ್ದೇನೆ. ಊರಲ್ಲಿ ಯಾವುದೇ ಪಂಚಾಯತಿದು ಕಾಲ್ ಬಂದರೆ ನಾನು ವಾಯ್ಸ್ ಪೆರ್ಡೂರು, ಆತ್ರಾಡಿ, ಈ ಕಡೆ ಕರ್ತಲ್ಲ ಎಲ್ಲ ಪಂಚಾಯತಿದೆಲ್ಲ ವಾಯ್ಸ್ ಕೊಡ್ತೇನೆ. ಈಗ ಇನ್ನು ಮಿಮಿಕ್ರಿ ಕೂಡ ಮಾಡ್ತಿದ್ರಿ ಅಂತ ಕೇಳ್ಪಟ್ಟೆ. ಒಂದು ಯಾರದಾದ್ರೂ ಒಂದು ಮಿಮಿಕ್ರಿ ಮಾಡ್ಬೋದಾ? ಮಿಮಿಕ್ರಿ ಚಿಕ್ಕ ಇರುವಾಗೆಲ್ಲ ಶಾಲೆಯಲ್ಲಿ ಸ್ಪರ್ಧೆಗೆಲ್ಲ ಭಾಗವಹಿಸ್ತಾ ಇದ್ದೆ. ಇಲ್ಲಿ ಹಕ್ಕಿಗಳದ್ದು, ಈ ಪ್ರಾಣಿಗಳ ಪಕ್ಷಿಗಳದ್ದು ಮಾಡ್ತಾಯಿದ್ದೆ ಫಸ್ಟಿಗೆ. ಮತ್ತು ಕಾಲಕ್ರಮೇಣ ಈ ಆ್ಯಕ್ಟರ್ದು ಮಾಡಿದರೆ ಯಾವ ರೀತಿ ಇರ್ತದೆ ಅಂತೆಲ್ಲ ಟ್ರೈ ಮಾಡ್ತಾ ಇದ್ದೆ. ಬರ್ತಿರಲಿಲ್ಲ, ಆದರೂ ಮಾಡಿ ಮಾಡಿ ಜನ ಕೂಡ ಅಂಚನೆ ಆಪುಣ್ ಮಾರೆ ತೊಂದರೆ ಇಜ್ಜೆ ಹೇಳ್ತಿದ್ರು. ಮತ್ತೆ ಮೈಕ್ ಹಿಡ್ದೆಲ್ಲ ಸ್ಟೇಜಲ್ಲೆಲ್ಲ ಮಾಡ್ತಿದ್ದೆ. ಈಗ ಅದು ಬಿಟ್ಟಿದ್ದೇನೆ, ಆದರೂ ಮುಂಚೆ ಎಲ್ಲ ಮಾಡ್ತಿದ್ದದ್ದು ನೆನಪಿದೆ ಸ್ವಲ್ಪ. ತಪ್ಪು ತಿಳ್ಕೊಳ್ಬೇಡಿ, ಚಂದಾದರೆ ಮಾತ್ರ ಖುಷಿ ಪಡಿ, ಇಲ್ತಿದ್ರೆ ಬೈಬೇಡಿ, ಎಂಚಿ ಸಾವದ ಮಿಮಿಕ್ರಿ ಮಲ್ಪೆ ಅಂತ ಹೇಳಬೇಡಿ. ಎಸ್, ನಮ್ಮ ಕರ್ನಾಟಕದ ಆ್ಯಕ್ಟ್ರು ಬಂದು ಎರಡು ಮಗ್ಗಿ ಹೇಳಿದರೆ ಯಾವ ರೀತಿಯಾಗಿರ್ತದೆ ಅಂತ ನೋಡುವ. ಸುರಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್. ಎರಡೊಂದ್ಲ ಎರಡೆರಡ್ಲ ನಾಲ್ಕಲ ಶಿವು ನಿನ್ಗೇನಾದ್ರೂ ಗೊತ್ತೇನಪ್ಪ? 2-4 ಮತ್ತೆ ಈ ರಾಜ್ಕುಮಾರ ಮತ್ತೆ ಈ ಮಣ್ಣಲ್ಲಿ ಹುಟ್ಟಿ ಬಂದು ನಿಮ್ಗೆಲ್ಲ ಸಹಕಾರ ಮಾಡ್ತಾನಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಅಭಿಮಾನಿ ದೇವರುಗಳು, ನಮಸ್ಕಾರ. ಓಕೆ, ಇದೇ ಡೈಲಾಗನ್ನು ಎರಡು ಮಗ್ಗಿನ ನಮ್ಮ ಧೀರೇಂದ್ರ ಗೋಪಾಲ್ ಹೇಳಿದರೆ ಯಾವ ರೀತಿಯಾಗಿರ್ತದಂತ. ಎಂಬೋಲಿಂಗ ಹೆರಡು ಕಣಪ್ಪ, ಒಲೆಲೆಲೆಲೆಲೆ, ಎರಡೊಂದ್ಲ ಎರಡೆರಡ್ಲ 4 8 ಲೇ ಬಡಿತದೆ, 2 ಎಷ್ಟು ಕಣ್ಲ? ಅಯ್ಯಯ್ಯೋ ಬರೋಣಪ್ಪ, ನಂಗೆ ಗೊತ್ತಿದ್ರೆ ಎಲ್ಲ ಹೇಳಿಯಪ್ಪ. ಶಿವನೇ ಶಂಭುಲಿಂಗ ಎರಡು ಕಣಪ್ಪ. ಇದೇ ಮಗ್ಗಿಯನ್ನು ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಹೇಳಿದರೆ ಯಾವ ರೀತಿಯಾಗಿರ್ತದಂತ. ನಡೆ, ಈ ಮಂಡ್ಯದ ಗಂಡು 2 ಮಗ್ಗಿ ಹೇಳಿದ್ರೆ ಯಾವ ರೀತಿಯಾಗಿ ಇರ್ತದಂತ ನೋಡಿ. 2 ಎರಡೆರಡ್ಲ 4 2-4 ಲೇ ಎಷ್ಟ್ಲಾ? ಬರ್ತೆ. ಇದೇ ಡೈಲಾಗನ್ನ ಶಾಯ್ ಕುಮಾರ್ ಹೇಳಿದರೆ ಯಾವ ರೀತಿಯಾಗಿರ್ತದಂತ. ಏನ್ ಸಾರ್, 2 ಮಗ್ಗಿ ಹೇಳಕ್ ಹೇಳ್ತಿರಲ್ಲ, ಯಾವ ನ್ಯಾಯ? ಆದ್ರೂ ಹೇಳ್ತೀನಿ, 2 ಎರಡೆರಡ್ಲ 4 2-4 8 ಸಾರ್. ಮತ್ತ್ಯಾಕೆ ಸಾರ್ 2-4 10 ಅಂತ ಹೇಳಿಕೊಡ್ತೀರಾ? ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ. ಇದು ನಮ್ಮ TV9ನ ರಾಜೇಶ್ ನಾರಾಯಣ ಅವರು ವಾಯ್ಸ್ ವಾರೆಂಟಲ್ಲಿ ಬರ್ತಾರೆ. ಅವರು ವಾಯ್ಸ್ ಮಾಡ್ತೇನೆ, ಯಾವ ರೀತಿಯಾಗಿ ಇರ್ತದೆ ಗೊತ್ತಿಲ್ಲ. ಇದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಧೊಂಡೇರಂಗಡಿ ಗ್ರಾಮ ಕಣ್ರಿ. ಆ ಗ್ರಾಮದಲ್ಲಿ ಧ್ವನಿಕಾ ಸ್ಟುಡಿಯೋನ ಸದಸ್ಯರು ಬಂದಿದ್ರು. ಈ ಕಾರ್ಯಕ್ರಮದಲ್ಲಿ ಪ್ರದೀಪ್ನ ಇಂಟರ್ವ್ಯೂ ಮಾಡ್ತಾ ಇದ್ರು. ಈ ಕಾರ್ಯಕ್ರಮ ಮುಂದೇನಾಗ್ತದೆ, ಈ ಸಂದರ್ಶನ ಹೇಗಾಯ್ತು ನೋಡೋಣ ಒಂದು ಸಣ್ಣ ವಿರಾಮದ ಬಳಿಕ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಧ್ವನಿಕಾ ಸ್ಟುಡಿಯೋವನ್ನೇ. ತುಂಬ ಜನರು ಮಾಡ್ತೇನೆ, ಆದರೆ ವಾಯ್ಸ್ ಇಲ್ಲ. ಅದು ಬಿಟ್ಟು ಮಿಮಿಕ್ರಿ ಬಿಟ್ಟು ಈಗ ಒಂದು 10 ವರ್ಷ ಜಾಸ್ತಿ ಆಯಿತು ಮಿಮಿಕ್ರಿ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಿರೂಪಣೆಯಲ್ಲಿ ಮಿಡ್ಲಿಗೆ ಧೀರೇಂದ್ರ ಗೋಪಾಲ್ ಎಲ್ಲ ಮಾಡ್ತೇನೆ, ಫನ್ನಿಗೆ ಗಮ್ಮತ್ತಿಗೆ ಮಾಡ್ತೇನೆ. ಅಷ್ಟು ಬಿಟ್ಟರೆ ಈಗ 10 ವರ್ಷ ಆಯಿತು ಮಿಮಿಕ್ರಿ ಬಿಟ್ಟು. ಹಾಗಾಗಿ ಈ ನಿರೂಪಣೆಯಲ್ಲಿ ಫನ್ನಿಗೋಸ್ಕರ ಕೆಲವೊಂದು ಆ್ಯಕ್ಟರ್ನ ಯೂಸ್ ಮಾಡ್ತೇನೆ. ಹಾಗಾಗಿ ತಪ್ಪಿದ್ರೆ ಕ್ಷಮೆ ಮಲ್ಪೋಡು. ಇನ್ನೊಂದು ತಮಾಷೆ ವಿಷಯ ಆಗಿತ್ತು ಅಂತ ಹೇಳ್ಬೋದು. ಪೇಪರಲ್ಲಿ ಕೂಡ ಬಂದಿತ್ತು, ವಾಟ್ಸಪ್ಪಲ್ಲಂತೂ ಫುಲ್ಲು ಇದು ವೈರಲ್ ಆಗಿತ್ತು. RCB ವಿನ್ ಆದರೆ 1 kg ತಗೊಂಡ್ರೆ 1 kg ಕೋಳಿ ಫ್ರೀ ಕೊಡ್ತೇನೆ ಅಂತ. ಅದು ಹೌದಾ, ಎಂತ ಆಗಿತ್ತು ಅಂತ? ಅದು ಎಂತ ಆಯ್ತಂದರೆ, ನಮ್ದು RCB ಒಂದು ಗ್ಯಾಂಗ್ ಇದೆ, CSK ಒಂದು ಎನಿಮಿ ಥರ. ನಿಮ್ಗೆ ಗೊತ್ತುಂಟಲ್ಲ, RCB CSK ಕಂಡ್ರೆ ಆಗೋದಿಲ್ಲ, ಆ ಥರ ಗ್ಯಾಂಗ್ ಇದೆ ನಮ್ಮೂರಲ್ಲಿಯೂ ಕೂಡ. ಹಾಗೆ ಇದೆ. ಅದು ಆವತ್ತು ಒಂದಿನ ಎಂತ ಆಯಿತು, ನಾವು ಗಲಾಟೆ ಮಾಡ್ತಾ ಇದ್ವಿ ಮೆಸೇಜಲ್ಲಿ, ಎಂತೆಂತ ಬಂದಲ್ಲಿ ಮಾತಾಡೋದು. ಅವತ್ತು ಫೈನಲ್ಗೆ RCB ಮತ್ತು ಪಂಜಾಬ್ ಬಂದಿತ್ತು. ಅವತ್ತು ಮಧ್ಯಾಹ್ನ ರಸಿಕ್ ಅಂತ, CSK ದೊಡ್ಡ ಅಭಿಮಾನಿ ಅವ, ನಾವು RCB ಅಭಿಮಾನಿ. ಹಾಗೆ ಬಂದ ರಸಿಕ್ ಅಂತ, ಅವನು ಬಂದಾಗ ತಡೀರೆ ಕಲ್ಪವಂತ ಹೋಗಿ
ಒಂದು ಪೋಸ್ಟರ್ ಥರ ರೆಡಿ ಮಾಡಿ ಪ್ರಶಾಂತ್ ಪಾಲಿಮಾರ್ ಅವ್ರ ಹತ್ರ ಓಲ್ಡ್ ಪೋಸ್ಟರ್ ಇತ್ತು ನಂದೆಲ್ಲ ಅಂಗಡಿದ್ದು, ಅದಕ್ಕೆ ಎಡಿಟ್ ಮಾಡಿ ಪಂಜಾಬ್ ಮತ್ತು RCB ಮ್ಯಾಚಲ್ಲಿ 1 kg 1 kg ಉಚಿತ ಅಂತ ಹಾಕಿದ್ದು. ಅಲ್ಲಿ ಹಾಕಿ ಮಿಸ್ಟೇಕ್ ಎಂತ ಮಾಡಿದ್ದು, ನಂದು ಫೋಟೋ ಹಾಕಿದ್ದ ಮತ್ತೆ ನಂಬರ್ ಕೂಡ ಹಾಕಿದ, ಮೊಬೈಲ್ ನಂಬರ್ ಹಾಕಿ. ಅವನಿಗೂ ಗೊತ್ತಿಲ್ಲ ಇಷ್ಟೆಲ್ಲ ವೈರಲ್ ಆಗ್ತದಂತ. ಹಾಕಿ ಮಧ್ಯಾಹ್ನ ನಮ್ಮ ಗ್ರೂಪಲ್ಲಿ ಒಂದು ಹಾಕಿಬಿಟ್ಟ. ಗ್ರೂಪಲ್ಲಿ ಹಾಕಿಬಿಟ್ಟು ಒಂದು 4 ಜನ ಗ್ರೂಪಲ್ಲಿ ಇದ್ದವರು ಸ್ಟೇಟಸ್ ಹಾಕಿದ್ರು. ಸ್ಟೇಟಸ್ ಹಾಕಿ 1 ಗಂಟೆಗೆ ಹಾಕಿದಲ್ಲ ಸ್ಟೇಟಸ್, 1:30 ನನಗೆ ಕಾಲ್ ಬರಲಿಕ್ಕೆ ಶುರುವಾಯಿತು. ಎಷ್ಟರ ತನಕ ವೈರಲ್ ಆಗಿದೆ ಅಂತ ಇಡೀ ದುಬೈ, ಕತಾರ್, ಸೌದಿ ಅಲ್ಲಿದ್ದವರೆಲ್ಲ ನನಗೆ 12 ಗಂಟೆ ತನಕ ಊರಲ್ಲಿದ್ದವರು ಕರ್ನಾಟಕದಾದ್ಯಂತ RCB ಫ್ಯಾನ್ಸ್ ಕಾಲ್ ಮಾಡ್ತಿದ್ರು. 12 ಗಂಟೆಯಿಂದ ಬೆಳಿಗ್ಗೆ ತನಕ ಕಾಲೇ ದುಬೈ, ಸೌದಿ, ಕತಾರ್ ಅಂತ. ನಾನು ಏರೋಪ್ಲೇನ್ ಮೂಡಲ್ಲಿ ಹಾಕೋದು ತೆಗಿಯೋದು ಒಂದು ಸಮಯ ಬಿಟ್ಟು ಎಂಥವು. ಒಂದು ಕಟ್ಟದ ನಂತರ ಒಂದು ಕಾಲ್ ಬರ್ತಾ ಉಂಟು. ಅವತ್ತಂದರೆ ಕಾಲ್ ಮಾಡಿದವರೆಲ್ಲ ಬೈಯುವುದಲ್ಲ ಪಾಪ. ಕೊರ್ಲೆ ನಮ್ಮಲ್ಲ ಕೊರ್ಲೆ ಕೋರಿ ಕೊರ್ಲೆ ನಮಗೊರಪ, ನಮ್ಮ RCB ಬುಡ್ದು ಬಾಡ್ರ ಬಲ್ಲಿ ಬಿಟ್ಟಾಕ್ಬಾರ್ದು, RCB ನಾವಿದ್ದೇವೆ ನೀವು ಕೊಡಿ ಕೋಳಿ ಅಂತ. ಹಾಗೆ ಕೆಲವರು ಮಾತ್ರ ಒಂದು 2-3 ಜನ ಬೈದಿದ್ದಾರೆ. ಬೈದು ಎಂದ ಮಾರೆ ತುಳುವಲ್ಲಿ ನಿಕಲ ಮಲ್ಪರ ಬ್ಯಾಲೇಜ ಅಂದ ಫ್ರೀ ಅತ್ತು ಸರ್ ಹೆಂಗೆ ಗೊತ್ತು ಸರ್ ವಾಯ್ ಬ್ಯಾತೆ ಗೊತ್ತು ಜಡ ಈಯತ ಮಲ್ಪ ನಿನ್ನ ಪ್ರಮೋಷನ್ ಬೋರ್ಡ್ ಅದೇ ಈ ಮಲ್ಪದಿನಿಯಾ ಎರೆವಣ್ಪುನು ಹಾಗೆಲ್ಲ ಮಾತಾಡಿದ್ದಾರೆ. ನಾ ಹೇಳಿದೆ ನಾನು ಆ ರೀತಿ ಮಾಡೋದಿಲ್ಲ, ಪ್ರಮೋಷನ್ ಕೊಡೋದಾದರೆ ಈ ರೀತಿ ಪ್ರಮೋಷನ್ ನನ್ನ ಅಂಗಡಿಗೆ ಬೇಡ ಮಾರೆ, ನನಗೆ ಆ ರೀತಿ ಪ್ರಮೋಷನ್ ಬೇಡ ಅಂತ ಹೇಳಿ ಅವರಿಗೆ ಹೇಳಿದ್ದೇನೆ, ಸಮಾಧಾನದಿಂದ ಮಾತಾಡಿದ್ದೇನೆ. ಅದು ವಾಯ್ಸ್ ಕೂಡ ನೀವು ಕೇಳಿದ್ರಿ ಯಾವ ರೀತಿಯಾಗಿ ಸಮಾಧಾನದಲ್ಲಿ ಮಾತಾಡಿದೆ, ಯಾರಿಗೂ ನಾನು ಬೈಲಿಕ್ಕೆ ಹೋಗಲಿಲ್ಲ. ತಪ್ಪು ನಮ್ಮಿಂದ ಆಗಿದೆ, ನಾವು ಮಾಡಿದ್ದಲ್ಲ, ಅವ್ರು ಮಾಡಿದ್ದು ರಸಿಕ ಅಂತ. ಕೆಲವರಿಗೆ ಅವನ ನಂಬರೇ ಕೊಟ್ಟಿದ್ದೇನೆ, ಇದು ಎಂಕಿನ ನೆನಪು ನೀ ಯಾ ಕಾಲ್ ಮಲ್ಪಲೆ ಅಂತ. ಹಾಗೆಲ್ಲ ಮಾಡಿ ಲಾಸ್ಟಿಗೆ ಇದು ನಮ್ಮ ಚಿಕ್ಕ ನಮ್ಮ ಕರಾವಳಿಯಲ್ಲೇ ಅಂಥ ಪೇಪರಲ್ಲೇ ಬಂದಿದೆ. ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ನವರು ಮ್ಯಾಂಗ್ಳೂರಿಂದ ಆಫೀಸಲ್ಲಿ ಕಾಲ್ ಮಾಡಿದರು. ಅವ್ರು ಕಾಲ್ ಮಾಡಿ ಈ ರೀತಿ ಎಲ್ಲ ಕೇಳಿದರು. ಅದು ನೆಕ್ಸ್ಟ್ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಬಂದಿದೆ ಸ್ಟೋರಿ RCB. ಅಷ್ಟು ಅಭಿಮಾನಿ ಆ ವರ್ಷ ವಿನ್ ಆಯಿತು ದೇವ್ರ ದಯಕ್ಕೆ, ಹಾಗಾಗಿ ನಾವು ಅಷ್ಟು ವೈರಲ್ ಆಗಿದ್ದು. ರಸಿಕಾ ಅವ್ರ ಜೊತೆ ಈಗ ಹೇಗಿದ್ದೀರಿ ನೀವು? ರಸಿಕಾ ಅವ್ರ ಜೊತೆ ಈಗಲೂ ಹಾಗೇನೆ ಇದ್ದೇವೆ. ಇನ್ನು ಮ್ಯಾಚ್ RCB ಮತ್ತು CSK ಬಂದಾಗ ಮತ್ತೆ ಗಲಾಟೆ ಶುರುವಾಗ್ತದೆ. ಆದರೂ ಈ ಸರ್ತಿ ಕೂಡ ಫೈನಲ್ಗೆ RCB ಪಂಜಾಬ್ ಬಂದರೆ ಮತ್ತೊಮ್ಮೆ ನಾನು ಕೂಡ ಫೋನ್ ಕರೆಯಿಂದ ಸಾಯ್ತೇನೆ ಅಂತ ಗೊತ್ತಿಲ್ಲ. RCB ಬರಲಿ ಫೈನಲ್ಗೆ, ಪಂಜಾಬ್ ಬರೋದು ಬೇಡ, ಬೇರೆ ಟೀಮ್ ಬರಲಿ. ಯಾಕಂದರೆ ಹೋದ ಪೋಸ್ಟರನ್ನು ಇಟ್ಕೊಂಡು ಈ ಸರ್ತಿ ಕೂಡ ವೈರಲ್ ಮಾಡ್ತಾರೆ. ಯಕ್ಷಗಾನ, ನಿರೂಪಣೆ ಮತ್ತು ಕೋಳಿ ಫಾರ್ಮ್ ಇಷ್ಟೆಲ್ಲ ಮಾಡ್ತಿದ್ದೀರಿ, ಆದರೆ ನೀವು ಯಾವುದಾದ್ರೂ ಒಂದು ಟಫ್ ಸಿಚುವೇಶನ್ ಅಂತ ಎದುರಿಸಿದ್ದೀರಾ? ಟಫ್ ಕಂಡೀಷನ್ ಖಂಡಿತ. ಒಂದು ಮನುಷ್ಯ ಆಗಿ ಹುಟ್ಟಿದ ಮೇಲೆ ಕಷ್ಟ ಸುಖ ಎಲ್ಲ ಬರೋದು ಸಹಜ. ಮುಂಚೆ ನಾವು ಇಲ್ಲಿದ್ದದಲ್ಲ, ಈ ಮನೆ ಈಗ ತಾನೇ ಕಟ್ಟಿದ್ದು, ಒಂದು 6 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ನಾವು ನಮ್ಮ ಅಮ್ಮ ಎಲ್ಲ ಜಮೀನ್ದಾರರ ಅಂಡರಲ್ಲಿ ಒಕ್ಕಲ್ ಆ ರೀತಿ ಇದ್ದದ್ದು. ಅಲ್ಲೊಂದು 40 ವರ್ಷದಿಂದ ಇದ್ದರು. ಅಲ್ಲಿಂದ ನಾವು ಇಲ್ಲಿಗೆ ಶಿಫ್ಟ್ ಆದದ್ದು 6 ವರ್ಷದಿಂದ. ನಾನು 3ನೇ ಕ್ಲಾಸಲ್ಲಿರುವಾಗ ನಾವು ಮಕ್ಕಳು 4 ಜನ ಗಂಡು ಮಕ್ಕಳೇ, ನಾನು ಕೊನೆಯವ. ನನ್ನ ಅಪ್ಪ ನಾನು 3ನೇ ಕ್ಲಾಸಲ್ಲಿರುವಾಗ ಇಂದ ಕಾಣೆಯಾಗಿದ್ದಾರೆ. ಅಂದರೆ ಒಬ್ಬರು ಭಟ್ರು, ಹೆಸರು ಹೇಳೋದಿಲ್ಲ, ಆ ಭಟ್ರು ತನ್ನ ಹೋಟೆಲ್ಗೆ ಕರ್ಕೊಂಡು ಹೋದದ್ದು ಕೆಲಸಕ್ಕಂತ. ಅವ್ರ ಮನೆಯಲ್ಲಿದ್ದವರನ್ನು ಹೋಟೆಲ್ಗೆ ಬ್ಯಾಂಗ್ಳೂರಿಗೆ ಅಂತ ಕರ್ಕೊಂಡೋಗಿ ಅಲ್ಲಿಂದ ಪತ್ತೆ ಇಲ್ಲ. ಒಂದು 25 ವರ್ಷ ಆಯಿತು ಇವತ್ತಿಗೆ. ಆ ಪರಿಸ್ಥಿತಿಯಿಂದ ನಮ್ಮ 4 ಜನ ಮಕ್ಕಳನ್ನು ಅಮ್ಮನೇ ಸಾಕಿ ಬೆಳೆಸಿದ್ದು. ನಮಗೆಲ್ಲ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಆದರೂ ನಾವು ಅವರಿಗೆ ವಾಪಸ್ ಕೊಡಬೇಕು ಅಂತ ತುಂಬ ಆಸೆ. ನಾವು 3 ಜನ ಅಣ್ಣಂದಿರಿದ್ದಾರೆ ನನಗೆ, ನಾನು ಕೊನೆಯವರು ಅಂತ ಹೇಳಿದ್ರಿ. ನಿಮ್ಮ ಅಣ್ಣನವರೆಲ್ಲ ಎಂತ ಮಾಡ್ತಿದ್ದಾರೆ ಅಂತ? ಅಣ್ಣ ಒಳ್ಳೆ ಕೆಲಸ ಮಾಡ್ತಿದ್ರು ಮುಂಚೆಯಿಂದ, ಈಗ ಇದ್ದಾರೆ. ಒಬ್ಬರು ಬಾರಿದು ಮ್ಯಾನೇಜರ್ ಆಗಿದ್ದರು, ಕುಕ್ ಎಲ್ಲ ಮಾಡ್ತಾರೆ. ಮತ್ತೊಬ್ಬರು ಚಿತ್ರದುರ್ಗದಲ್ಲಿದ್ದಾರೆ, ಮತ್ತೊಬ್ಬರು ಊರಲ್ಲೇ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಮತ್ತು ಇಲ್ಲಿ ನಮ್ಮ ಗರಡಿಯ ಚಾಕರಿ ಮಾಡ್ತಾರೆ, ಕೊಡಮಂತೆ ಎಂದು ಮುಕ್ಕಾಲ್ದಿ ಅಂತ. ಅದೆಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ, ತೊಂದರೆ ಇಲ್ಲ. ಈಗ ದೇವರು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ, ತೊಂದರೆ ಇಲ್ಲ. ನಮಗೆ ಯಾವುದೇ ಒಂದು ಕಷ್ಟ ಅಂತ ಇಲ್ಲ.
ಮುಂಚೆ ತುಂಬಾ ಕಷ್ಟಪಟ್ಟಿದ್ವಿ. ತಂದೆ ಇಲ್ಲದವರು ನಾವು ಚಿಕ್ಕಂದಿನಿಂದ ಕೆಲಸ ಎಲ್ಲ ಈ ಹೋಟ್ಲು ಕೆಲಸದಿಂದ ಟೈಲರಿಂಗ್ ಕೆಲಸ, ಕ್ಯಾಟ್ರಿಂಗ್ ಕೆಲಸದಲ್ಲಿ ನಾವು ಬ್ಯಾಂಗ್ಳೂರಿಗೆಲ್ಲ 2 ದಿನ ಟ್ರೈನಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಿದ್ವಿ. ಈಗಿನ ಮಕ್ಕಳು ಮಾಡ್ತಾರೆ ಗೊತ್ತಿಲ್ಲ. 2 ದಿನ ನಾವು ಶುಕ್ರವಾರ ಸಂಜೆ ಟ್ರೈನ್ ಉಡುಪಿಯಿಂದ ಹತ್ತಿ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಶನಿವಾರ ಆದಿತ್ಯವಾರ ದುಡ್ದು 2 ದಿನಕ್ಕೆ ದುಡ್ದು ಬರ್ತಿದ್ವಿ. ಅಲ್ಲಿ 1,000 ಕೊಡ್ತಿದ್ರು, ಟ್ರೈನ್ ಬಾಡಿಗೆ 1,000 ಕೊಡ್ತಿದ್ರು. ಆವಾಗ ಖುಷಿ ಆಗ್ತಿತ್ತು, ಹೋಗಿ ಬರ್ತಾ ಇದ್ದೇವೆ ಬ್ಯಾಂಗ್ಳೂರಿಗೆಲ್ಲ. ಮತ್ತು ಈ ಅಡಿಕೆ ತೆಂಗು ಅದಕ್ಕೆಲ್ಲ ಮರಕ್ಕೆ ಹತ್ತಲಿಕ್ಕೆಲ್ಲ ಹೋಗ್ತಿದ್ವಿ. ಚಿಕ್ಕ ಇರುವಾಗ ಮರಕ್ಕೆ 10 ರೂಪಾಯಿ 20 ರೂಪಾಯಿ ಎಲ್ಲ ಕೊಡ್ತಿದ್ರು, ಖುಷಿ ಆಗ್ತಿತ್ತು. ಮನೆಯಲ್ಲಿ ಕೂತ್ಕೊಂಡಿದ್ದೇ ಇಲ್ಲ ರಜೆಯಲ್ಲಿ. ನಿಮ್ಮ ಮನೆಯಲ್ಲಿ ಡಬಲ್ ಡಿಗ್ರಿ ಮಾಡಿದ್ದು ನೀವೊಬ್ಬರೇ? ಹಾಂ, ನಾನೊಬ್ಬನೇ ಡಬಲ್ ಡಿಗ್ರಿ ಮಾಡಿದ್ದು. ಮತ್ತೊಂದು ಅಣ್ಣ 2ನೇವನು ಡಿಗ್ರಿ ಮಾಡಿದ್ದ. ನಾನು ಡಬಲ್ ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡುವಾಗ ಎಂತ ಮಾಡೋದಂತ ಗೊತ್ತಿಲ್ಲ, ಎಲ್ಲರೂ ಹೋದ್ರಂತ ನಾನು ಕೂಡ ಹೋದದ್ದು. ಕೆಲಸ ಸಿಕ್ಕಿರಲಿಲ್ಲ. ಡಿಗ್ರಿ ಮಾಡಿದೆ, ಮನೆಯಲ್ಲೇ ಕೂತ್ಕೊಂಡೆ. ಕೆಲಸ ಸಿಕ್ತಿಲ್ಲ ಅಂತ ಫ್ರೆಂಡ್ ಹೇಳಿದ M.Com ಮಾಡುವ ಅಂತ, ಹಾಗಾಗಿ ಹೋದದ್ದು. ಅವರು M.Com ಮಾಡಿದವರು ಸಹಿತ ಈಗ ಎಲ್ಲರೂ ಬೆಂಗಳೂರಲ್ಲಿ ಒಳ್ಳೆ ಸೆಟ್ಲಾಗಿದ್ದಾರೆ. ನಮಗೆ ಕೆಲಸ ಇಲ್ಲ ಅಂತ ನಾವು ಕೂತ್ಕೊಂಡಿಲ್ಲ, ಮಾಡ್ತಿದ್ದೇವೆ. ಆದರೆ ಒಂದು ಹೇಳ್ತೇನೆ, ನೆಮ್ಮದಿ ಅವ್ರಿಗಿಂತ 10 ಪಟ್ಟು ಜಾಸ್ತಿ ನಮಗಿದೆ. ನಿಮ್ಮ ಮನೆಯಲ್ಲಿ ಅಣ್ಣನವರು ಯಾರು ಹೇಳಿಲ್ವಾ, ಅಂದರೆ M.Com ಮಾಡಿದ್ಯಾ, ಇನ್ನು ಆ ಕೆಲಸ ಹೋದ್ರೂ ಪರವಾಗಿಲ್ಲ, ಇನ್ನು ಕೆಲಸ ಹುಡುಕಿ ಕೆಲಸವೇ ಮಾಡುವಂತ? ಇಲ್ಲ, ಯಾಕಂದರೆ ನಮ್ಮ ಮನೆಯಲ್ಲಿ ಹಾಗೆಲ್ಲ ಅಣ್ಣ ಎಲ್ಲ ಬೈಯುವುದಿಲ್ಲ ನಮಗೆ. ನಾವು ಆ ಥರದವರು ಅಲ್ಲ. ಅಂದರೆ ಕೇಳ್ತೇನೆ, ಬುದ್ಧಿ ಹೇಳುವಷ್ಟು ತಪ್ಪು ನಾವು ಮಾಡೋದಿಲ್ಲ. ಹಾಗಾಗಿ ನಾವು ಹೋದದ್ದೇ ದಾರಿ ಸರಿ ಇರ್ತದೆ ಅಂತ ಹೇಳಿ ಯಾರು ಕೂಡ ನಮ್ಮ ಮನೆಯಲ್ಲಿ ಅಮ್ಮ ಆಗಲಿ ಅಣ್ಣ ಯಾರು ತಡೆಯುವುದಿಲ್ಲ. ಈ ಮಲ್ತೊಂಬೋಲ್ಲ ಅಂತ ಹೇಳ್ತಾರೆ. ಹಾಗಾಗಿ ತೊಂದರೆ ಇಲ್ಲ. ಈಗ ಕೋಳಿ ಅಂಗಡಿ ಇಟ್ಟಿದ್ದೇನೆ ಅಂತ ಹೇಳಿ ನನಗೆ ಮುಜುಗರ ಇಲ್ಲ. ಮಾಡುವ ಕೆಲಸದಲ್ಲೊಂದು ಖುಷಿ ಇದೆ. ಇಷ್ಟಪಟ್ಟು ಮಾಡಬೇಕು ಕೆಲಸವನ್ನು, ಯಾವತ್ತು ಕಷ್ಟಪಟ್ಟು ಮಾಡಬಾರ್ದಂತ ಹೇಳ್ತಾ ನೆಮ್ಮದಿದೆ. ಈಗ ಡಿಗ್ರಿಯಾಗಿ ಡಬಲ್ ಡಿಗ್ರಿಯಾಗಿ ಕೆಲಸ ಸಿಕ್ಕದೆ ಅಲೆದಾಡುವ ಹುಡುಗರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತಾನೆ? ನಮ್ಮ ಮೈಂಡಲ್ಲಿ ಇರಬಾರ್ದು ನಾವು ಡಿಗ್ರಿ ಮಾಡಿದ್ದೇವೆ, ಡಬಲ್ ಡಿಗ್ರಿ ಮಾಡಿದ್ದೇವೆ ಅಂತ. ಕೆಲಸಕ್ಕೆ ಹೋಗಿ ಕಷ್ಟಪಡಬೇಕು, ಶ್ರಮ ಪಡಬೇಕು. ಕೆಲಸ ಸಿಕ್ಕಿಲ್ಲ ಅಂದರೆ ಚಿಕ್ಕ ಚಿಕ್ಕ ಕೆಲಸ ಮಾಡಿ. ಚಿಕ್ಕ ಚಿಕ್ಕ ಕೆಲಸದಿಂದ ದೊಡ್ಡ ದೊಡ್ಡ ಕೆಲಸ ಸಿಗ್ತದೆ. ನಮಗೆ ಫ್ರೆಂಡ್ಶಿಪ್ ಆಗ್ತದೆ. ಅವನು ಚಿಕ್ಕ ಕೆಲಸಕ್ಕೆ ಹೋದ್ರು ಅಲ್ಲಿ ಫ್ರೆಂಡ್ಶಿಪ್ ಆಗ್ತದೆ. ಫ್ರೆಂಡ್ಶಿಪ್ ಆದ ನಂತರ ಅವರೊಂದು ಹೇಳ್ತಾರೆ, ಅಲ್ಲಿಂದ ಜಂಪ್ ಆಗಿ ಒಳ್ಳೆ ಕೆಲಸ ಸಿಗ್ತದೆ. ನಾವು ಕೆಲಸ ಸಿಕ್ಕಿಲ್ಲಿಂದ ಮನೆಯಲ್ಲೇ ಕೂತ್ಕೊಂಡು ಅಯ್ಯೋ ಕೆಲಸ ಸಿಕ್ಕಿದ್ರೆ ಜತ್ತ ಮಾರೆ ಅಂತ ಹೇಳ್ತಾ ಮನೆಯಲ್ಲಿದ್ದರೆ ಯಾವ ಫ್ರೆಂಡ್ ಸರ್ಕಲ್ಲು ಅಲ್ಲಿರಲ್ಲ. ನಾವು ಕೊರಗ್ತಾನೇ ಸಾಯ್ತಾ ಇರ್ತೇವೆ ದಿನಾಲು. ಅದಕ್ಕೆ ಹೇಳೋದು, ಚಿಕ್ಕ ಚಿಕ್ಕ ಕೆಲಸಕ್ಕೆ ಹೋಗಿ ಅಲ್ಲಿ ಫ್ರೆಂಡ್ಶಿಪ್ ಸಿಕ್ಕಿದಾಗ ಅವರು ಫ್ರೆಂಡ್ ಹೇಳ್ತಾರೆ ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಅಂತ ಹೇಳಿ ಸಿಗ್ತದೆ ದೊಡ್ಡ ಕೆಲಸ. ವೀಕ್ಷಕರೇ, ಇದಾಗಿತ್ತು ಪ್ರದೀಪ್ ಶೆಟ್ಟಿ ಕುಕ್ಕುಜಿಯವರ ಮಾತು. M.Com ಅಥವಾ ಡಬಲ್ ಡಿಗ್ರಿ ಮಾಡಿ ಅಥವಾ ಏನು ಡಿಗ್ರಿಯೇ ಮಾಡಿ ಏನು ಕೆಲಸ ಸಿಗದೆ ಮನೆಯಲ್ಲಿ ಕುತ್ಕೊಂಡಿರೋದಕ್ಕಿಂತ ತಮ್ಮದೇ ಒಂದು ಬಿಸ್ನೆಸ್, ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಶುರು ಮಾಡಿ ಅದರಿಂದ ಕೂಡ ಇನ್ಕಮ್ ಮಾಡ್ಬೋದು ಅಂತ ಹೇಳಿಕೊಟ್ರು. ಹಾಗೂ ನಾಟಕ, ಯಕ್ಷಗಾನ, ನಿರೂಪಣೆ ಇದೆಲ್ಲ ಮಾಡ್ಕೊಳ್ತಿರುವ ಚಿಕ್ಕ ಚಿಕ್ಕ ಕಲಾವಿದರಿಗೂ ಕೂಡ ಸಪೋರ್ಟ್ ಬೇಕಂತ ಕೂಡ ಕೇಳಿದರು. ಅಂಥವರಿಗೆ ನಾವು ಕೂಡ ಸಪೋರ್ಟ್ ಮಾಡುವಂತ ಹೇಳಿ ಇಂಥದ್ದೇ ವಿಡಿಯೋಗಳನ್ನು ನೋಡಲಿಕ್ಕೋಸ್ಕರ ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.